ಹತ್ರ ಬಂದಿದ್ರು. ಮಕ್ಕಳಿಗೋಸ್ಕರ ಅಂತಂದಾಗ ನನಗೆ ಜನರಲಿ ನೋ ಅಂತ ಹೇಳಲಿಕ್ಕೆ ಆಗಲ್ಲ, ಕಷ್ಟ ಆಗಿಬಿಡುತ್ತೆ. ಬಿಕಾಸ್ ಒಂದು ಮಕ್ಕಳಿಗೆ ಅಂತ ಕರೆದಾಗ ಬೇರೆ ಏನೂ ಉದ್ದೇಶ ಇರಲ್ಲ ಅವ್ರಿಗೆ. ಓ ಮೇಡಮಿಂದ ಒಂದು ಹೆಲ್ಪ್ ಆಗುತ್ತೆ ಅದೇನೂ ಇರಲ್ಲ. ಮಕ್ಕಳು ಒಂದು ಸ್ವಲ್ಪ ನೋಡಿ ಓಕೆ ಇನ್ಸ್ಪೈರ್ ಆಗಲಿ, ಅವರು ಈ ರೀತಿ ಏನಾದರೂ ದೊಡ್ಡ ಮಟ್ಟದಲ್ಲಿ ಬೆಳೀಲಿ ಅನ್ನೋದು ಒಂದು ಉದ್ದೇಶ ಇರುತ್ತೆ. ಯಾವಾಗಲೂ ಸ್ಕೂಲ್ಗಳಿಂದ ಒಂದು ಏನು ಇನ್ವೈಟ್ ಮಾಡಿದಾಗ ಅದೊಂದು ಪ್ಯೂರ್ ಉದ್ದೇಶ ಏನಿರುತ್ತೆ ಅದನ್ನು ಯಾವತ್ತೂ ನಿರಾಕರಿಸಬಾರ್ದು ಎಂಬ ನನ್ನ ಮನಸ್ಥಿತಿ ಇದೆ. ಅದಕ್ಕೆ ಇವತ್ತು ಬಂದು ತಮ್ಮನ್ನೆಲ್ಲ ನೋಡಿದಾಗ ತುಂಬ ಖುಷಿ ಆಯಿತು. ಒಳ್ಳೆ ಸಂಸ್ಕಾರವಂತ ಮಕ್ಕಳ ಥರ ಇದ್ದೀರಾ, ಎಲ್ಲರೂ ಕೂತ್ಕೊಂಡಿರೋದು, ಡಿಸಿಪ್ಲಿನ್ ಇದೆ ಸಿಕ್ಕಾಪಟ್ಟೆ. ಮತ್ತು ಎಲ್ಲರೂ ಹೇಳಿದ ತಕ್ಷಣ ಎಲ್ಲ ಇನ್ನೂ ಅಲರ್ಟಾಗಿ ಕೂತ್ಕೊಳ್ತಿದ್ದಾರೆ. ಆಮೇಲೆ ಏನು ಒಂದು ಕ್ಯಾಬಿನೆಟ್ ಅಂತ ಇಲ್ಲಿ ಇವತ್ತು ನೇಮಕ ಮಾಡಿದ್ದಾರೆ. ಇಟ್ಸ್ ವೆರಿ ನೈಸ್. ಯಾಕಂದರೆ ಎಷ್ಟೇ ನಾವು ಪುಸ್ತಕಗಳ ಮೂಲಕ ಹೇಳಿಕೊಟ್ರೆ ಅದು ಪ್ರಾಕ್ಟಿಕಲ್ ಆಗಿ ಮಾಡಿಸಿ ತೋರಿಸಿದಾಗ ಈ ರೀತಿ ಒಬ್ಬರು ಮುಖ್ಯಮಂತ್ರಿ ಅಂತ ಇರ್ತಾರೆ ಅಂತ ಎಲ್ಲ ನಿಮಗೆ ಒಂದು ಐಡಿಯಾ ಬಂತಲ್ಲ. ಇವತ್ತು ಪ್ರತಿ ವರ್ಷ ಮಾಡ್ತಾರಾ ಇಲ್ಲಿ? ಪ್ರತಿ ವರ್ಷ. ಸೊ ನಿಮಗೆ ಗೊತ್ತಿದೆ ಅಲ್ಲ ಹೇಗೆ ಆಗುತ್ತೆ ರಾಜಕೀಯ, ಹೇಗೆ ಆಗುತ್ತೆ ವೋಟ್ಸ್ ಎಲ್ಲ ಹೇಗೆ ಬೀಳುತ್ತೆ ಅಂತ ಗೊತ್ತಾಯ್ತಲ್ಲ. ಸೊ ಪ್ರಾಕ್ಟಿಕಲ್ ಲರ್ನಿಂಗ್ ತುಂಬ ಇಂಪಾರ್ಟೆಂಟು. ಅಷ್ಟೇ ಮಕ್ಕಳಿಗೆ ಒಂದು ಇದು ಕೊಡುವಾಗ, ಕಾಂಗ್ರ್ಯಾಚುಲೇಟ್ ಮಾಡುವಾಗ, ಅಭಿನಂದನೆಗಳನ್ನು ತಿಳಿಸುವಾಗ ಪ್ರತಿಯೊಬ್ಬರು ಬಂದು ನಮಸ್ಕಾರ ಅಂತ ತಿಳಿಸಿದ್ರು. ಅದು ಎಷ್ಟು ಸಂಸ್ಕಾರ ನಿಮ್ಮಲ್ಲಿ ಅವರು ಬಿತ್ತನೆ ಮಾಡ್ತಿದ್ದಾರೆ ಅಂತ ನಮಗೆ ತೋರಿಸ್ಕೊಡುತ್ತೆ. ಅದಲ್ಲದೆ ಕೊಟ್ಟಿರುವ ಪುಸ್ತಕಗಳು ಒಂದಕ್ಕಿಂತ ಒಂದು ಯಾವುದಿತ್ತು ರಿಲೇಟೆಡ್ ಟು ವಿವೇಕಾನಂದ ಅವರ ಏನು ಹೇಳಿದ್ದಾರೆ ಅದ್ರ ಬಗ್ಗೆ ಎಲ್ಲ ಪುಸ್ತಕಗಳಿದೆ. ಪ್ರತಿಯೊಂದು ಮೈನ್ಯೂಟ್ ಥಿಂಗ್ಸ್ ಇಲ್ಲಿ ನೋಡಿದಾಗ ನಮಗೆ ಗೊತ್ತಾಗುತ್ತೆ ಅವರು ಯಾವ ರೀತಿಯ ಶಿಕ್ಷಣ ನಿಮಗೆ ಕೊಡ್ತಾ ಇದ್ದಾರೆ ನಿಮ್ಮ ಟೀಚರ್ಸ್ ಅನ್ನೋದು. ಯು ಆರ್ ಆಲ್ ವೆರಿ ಲಕ್ಕಿ ಕಿಡ್ಸ್. ತುಂಬ ಅದೃಷ್ಟವಂತರು ನೀವೆಲ್ಲ. ನಿಮಗೆ ಈ ರೀತಿ ಶಿಕ್ಷಣ ಸಿಗ್ತಾ ಇದೆ, ಅದನ್ನು ತಾವೆಲ್ಲ ಆಲಿಸ್ಬೇಕು. ಅದ್ರ ಬಗ್ಗೆ ನೀವು ಜಾಸ್ತಿ ಗಮನ ಕೊಟ್ಟು ಏನಾದರೂ ಒಂದು ನಾನು ಸಾಧನೆ ಮಾಡಬೇಕು ಅನ್ನೋದು ತಮ್ಮೆಲ್ಲರ ಮನಸ್ಸಲ್ಲಿ ಬರಬೇಕು. ಕೇಳಿಸ್ಕೊಳ್ತಿದ್ದೀರಲ್ಲ ಎಲ್ಲ? ಅಲ್ಲಿ ಡೈವರ್ಟ್ ಆಗ್ತಿದ್ದೀರಾ, ನೋಡ್ತಿದ್ದೀರಲ್ಲ ಅಲ್ಲಿ. ನಶೆ ಮುಕ್ತ ಭಾರತದ ಬಗ್ಗೆ ಇದೆ, ಅದು ನಾನು ಒಂದು 2 ನಿಮಿಷ ಮಾತ್ರ ಮಾತಾಡ್ತೀನಿ. ಎಷ್ಟು ಜನಕ್ಕೆ ಇಲ್ಲಿ ಪೊಲೀಸ್ ಆಫೀಸರ್ಸ್ ಆಗ್ಲಿಕ್ಕೆ ಇಷ್ಟ? ಪೊಲೀಸ್ ಆಫೀಸರ್ಸ್ ಆಗಬೇಕು ಅಂತ ಎಷ್ಟು ಜನಕ್ಕೆ ಇಷ್ಟ? ಎಲ್ರಿಗೂ ಕೇಳಿಸ್ಕೋಬೇಕಲ್ಲ ನೀವು. ಓಕೆ. ಒಂದೇನಂತಂದರೆ ಈಗ ಆಲ್ರೆಡಿ ಎಲ್ಲ ಹೈಸ್ಕೂಲ್ ಮಕ್ಕಳು, ಪ್ರೈಮರಿ ಸ್ಕೂಲು ಏನಿದ್ದೀರಾ, ದಿಸ್ ಇಸ್ ದ ರೈಟ್ ಟೈಮ್ ಫಾರ್ ಯು ಟು ಡಿಸೈಡ್ ವಾಟ್ ಯು ವಾಂಟ್ ಟು ಬಿಕಮ್. ನೀವು ಏನು ಆಗಬೇಕು ಅಂತ ಫ್ಯೂಚರಲ್ಲಿ ನಾನು ಏನಾಗಬೇಕು ಅಂತ ಅಂದ್ಕೊಂಡಿದ್ದೀರಾ ಇವತ್ತೇ ಡಿಸೈಡ್ ಮಾಡಬೇಕು. ಆಗ ಮಾತ್ರ ನೀವು ಅದರ ಒಂದು ಗೋಲ್ನ ಚಾನಲೈಸ್ ಮಾಡೋಕ್ಕಾಗುತ್ತೆ. ಅದೇ ರೀತಿ ಓದಲಿಕ್ಕಾಗುತ್ತೆ. ನೆಕ್ಸ್ಟ್ ನಿಮ್ಮ PU ಹೈಯರ್ ಎಜುಕೇಷನ್ ಕೂಡ ಬೇಸ್ಡ್ ಆನ್ ದ್ಯಾಟ್. ಓಕೆ ನಾನು ಇದನ್ನೇ ಆಗಬೇಕು ಅಂತ ನೀವು ಮಾಡಿಕೊಂಡು ಚಾನಲೈಸ್ ಮಾಡಿಕೊಂಡಾಗ ಇಟ್ ವಿಲ್ ಗಿವ್ ಯು ಬೆಟರ್ ಕ್ಲಾರಿಟಿ. ಸೊ ಯಾರ್ಯಾರು ಇನ್ನೂ ಡಿಸೈಡ್ ಮಾಡಿಲ್ಲ ಏನಾಗಬೇಕು ಅಂತ? ಎಲ್ರಿಗೂ ಗೊತ್ತಾ ನಾನು ಏನಾಗಬೇಕು ಅಂತ ಎಲ್ಲ ಡಿಸೈಡ್ ಮಾಡಿದೆಯಾ? ಓಕೆ, ದಟ್ಸ್ ವೆರಿ ಗುಡ್. ಯಾರಾದರೂ ಮಾಡಿಲ್ಲ ಅಂತಂದರೆ ಇವತ್ತು ಮನೆಗೆ ಹೋಗಿ ನೀವು ಡಿಸೈಡ್ ಮಾಡಬೇಕು. ನಾನಾದರೆ ಪೊಲೀಸ್ ಅಧಿಕಾರಿನೇ ಆಗ್ತೀನಿ, ನಾನಾದರೆ IAS ಆಫೀಸರೇ ಆಗ್ತೀನಿ, ನಾನಾದರೆ ಟೀಚರೇ ಆಗ್ತೀನಿ. ನೀವೇನು ಅಂದ್ಕೊಂಡಿದ್ದೀರಾ ಅದನ್ನು ಇವತ್ತು ಡಿಸೈಡ್ ಮಾಡಿದಾಗ ನೀವು ಅದ್ರ ಪ್ರಕಾರ ನೀವು ಮುಂದೆ ಅದರ ಪ್ರಿಪ್ರೇಷನ್ ಮಾಡಲಿಕ್ಕೆ ಈಸಿ ಆಗುತ್ತೆ. ಅರ್ಥ ಆಯ್ತಲ್ಲ ಮಕ್ಕಳಿಗೆ? ಓಕೆ ಫೈನ್. ಅದಲ್ಲದೆ ಇವತ್ತು ಇವನ್ ನಿನ್ನೆ ದಿನ ಇಂಟರ್ನ್ಯಾಷನಲ್ ಆ್ಯಂಟಿ ಡ್ರಗ್ ಅವೇರ್ನೆಸ್ ಡೇ ಆಗಿತ್ತು. ಇವತ್ತು ತಮ್ಮ ಸ್ಕೂಲಿಂದ ಸಹಿತ ಮಕ್ಕಳಿಗೆ ಕಳಿಸ್ಲಿಕ್ಕೆ ನಾವು ತಿಳಿಸಿದ್ವಿ. ಬಟ್ ಇಲ್ಲಿ ಬೇರೆ ಕಾರ್ಯಕ್ರಮ ಆಲ್ರೆಡಿ ಆಯೋಜನೆಗೊಂಡಿರೋದ್ರಿಂದ ಅವರು ಕಳಿಸ್ಲಿಕ್ಕೆ ಆಗಲಿಲ್ಲ. ಒಂದು ಮಾದಕ ದ್ರವ್ಯ ಅನ್ನೋದ್ರ ಬಗ್ಗೆ, ಡ್ರಗ್ಸ್ ಅಂತ ಕೇಳಿದ್ದೀರಾ? ಏನು ಡ್ರಗ್ಸ್ ಅಂದರೆ? ಒಬ್ರು ಹೇಳಿ. ಏನು ಡ್ರಗ್ಸ್ ಅಂದರೆ ಏನು? ಕೊಕೇನಾ? ಗಾಂಜಾ ಕೇಳಿದ್ದೀರಾ? ಕೊಕೇನ್ ಅಂತ ಕೇಳಿದ್ದೀರಾ? ಬೇರೆದೇನೋ MDMA ಅಂತಾರೆ, ವೈಟ್ ಪೌಡರ್ ಅಂತಾರೆ, ಕೇಳಿದ್ದೀರಾ? ಕೇಳಿದ್ದೀರಲ್ಲ? ಏನದೆಲ್ಲ? ಏನು ಡ್ರಗ್ಸ್ ಅಂದರೆ ಎಂತ ಗೊತ್ತಾ ಯಾರಿಗಾದರೂ? ಫಸ್ಟ್ ಸಿಗರೇಟ್ ಅಂದರೆ ಗೊತ್ತಲ್ವಾ? ಸಿಗರೇಟ್ ಏನು ಮಾಡುತ್ತದೆ ಲೈಫಿಗೆ? ಒಳ್ಳೇದಾ ಕೆಟ್ಟದ್ದಾ? ಕೆಟ್ಟದು. ಅದೇ ರೀತಿ ಸಿಗರೇಟ್ಸಿನ ನೆಕ್ಸ್ಟ್ ಸ್ಟೆಪ್ ಏನು? ಗಾಂಜಾ ಅಂತ ಬರುತ್ತೆ. ಅದನ್ನು ಮತ್ತೆ ಪುಡಿ ಮಾಡ್ತಾರೆ, ಅದನ್ನು ಸೇರ್ತಾರೆ. ಈ ರೀತಿ ಬೇರೆ ಬೇರೆ ಮಾದಕ ದ್ರವ್ಯಗಳಿದ್ದಾವೆ. ಅದರಲ್ಲಿ ಒಂದು ಕೊಕೇನ್ ಅಂತ ಇರ್ಬೋದು, ಹೆರೋಯಿನ್ ಅಂತ ಇರ್ಬೋದು, ಬ್ರೌನ್ ಶುಗರು, MDMA, ಮೆಟಂಫೆಟಮಿನ್, ಆಂಫೆಟಮಿನ್, ಹಲವಾರು ಇದೆ. ಬಟ್ ನಿಮಗೆ ಎಸ್ಪೆಷಲಿ ಹೈಸ್ಕೂಲ್ ಮಕ್ಕಳು, ಇಲ್ಲಿ ಎಷ್ಟು ಜನ ಹೈಸ್ಕೂಲ್ ಮಕ್ಕಳು? 8th ಸ್ಟ್ಯಾಂಡರ್ಡ್, 9th ಸ್ಟ್ಯಾಂಡರ್ಡ್, 10th ಅವರಿದ್ದೀರಾ ಯಾರಾದರೂ? 10th ಸ್ಟ್ಯಾಂಡರ್ಡ್ ಮಕ್ಕಳು ಇದ್ದೀರಾ? ಓಕೆ ಫೈನ್. ಈಗ ನೀವು ಎಸ್ಪೆಷಲಿ ಹೈಸ್ಕೂಲ್ ಮಕ್ಕಳು ಜಾಸ್ತಿ ಎಕ್ಸ್ಪೋಸ್ ಆಗ್ಬೋದು. ಯಾರೋ ಒಬ್ರು ಹೇಳ್ಬೋದು, ಒಂದ್ಸತಿ ಟ್ರೈ ಮಾಡು, ಇದೇನು ವೈಟ್ ಪೌಡರ್, ಇದೊಂದ್ಸತಿ ಸೇದಿ ನೋಡು ಹೇಗೆ ಅನಿಸುತ್ತೆ ಅಂತ.
ನಿಮಗೆ ಗೊತ್ತಿರಬೇಕು ಸಿಗರೇಟ್ ಹೇಗೆ ಇದೆ, ಇದು ಅದರ 10 ಪಟ್ಟರಷ್ಟು ನಿಮ್ಮ ಲೈಫಿಗೆ ಹಾನಿ ಮಾಡುತ್ತದೆ. ಗೊತ್ತಾಯ್ತಾ? ಕೇಳಿಸ್ಕೊಳ್ತಿದ್ದೀರಲ್ಲ ಮಕ್ಕಳು? ಮಾದಕ ದ್ರವ್ಯಗಳಂದ್ರೆ ಏನು ಅಂತ ಫಸ್ಟ್ ನಿಮಗೆ ಗೊತ್ತಿರಬೇಕು. ಅದನ್ನ ಸೇವನೆ ಮಾಡೋದ್ರಿಂದ ನಿಮ್ಮ ಲೈಫಿಗೆ ಎಷ್ಟು ಹಾನಿ ಆಗುತ್ತೆ ಎಂಬುದ್ರ ಬಗ್ಗೆ ನಿಮಗೆ ಗೊತ್ತಿರಬೇಕು. ಅರ್ಥ ಆಗ್ತಿದೆ ಅಲ್ಲ? ಡ್ರಗ್ಸ್ ಅಂದ್ರೆ ಏನಂತ ಒಬ್ರು ಹೇಳ್ಬಿಡಿ. ಯಾಕೆ ಡ್ರಗ್ಸ್ನ ಸೇವನೆ ಮಾಡಬಾರ್ದು ಅಂತ ಒಬ್ರು ಎದ್ದು ನಿಂತ್ಕೊಂಡು ಹೇಳಿ. ಯಾರಾದ್ರೂ ಒಬ್ರು ಡ್ರಗ್ಸ್ ಸೇವನೆ ಮಾಡಿದ್ರೆ ಏನಾಗುತ್ತೆ ಲೈಫಿಗೆ ಅಂತ ಒಬ್ರು ನಿಂತ್ಕೊಳ್ಳಿ. ಮಕ್ಕಳು ಬೋಲ್ಡ್ ಆಗಿರ್ಬೇಕು. ಬೋಲ್ಡ್ ಆಗಿ ಮುಂದೆ ನುಗ್ಗಿದ್ರೇನೆ ನಿಮ್ಮ ಗೋಲ್ಗಳನ್ನ ನೀವು ಅಚೀವ್ ಮಾಡ್ಲಿಕ್ಕಾಗುತ್ತಲ್ಲ. ಇದು ಒಂದು ಚಿಕ್ಕ ವೇದಿಕೆ. ಇಲ್ಲಿ ಎದ್ದು ನಿಂತ್ಕೊಳ್ಳಿಲ್ಲ ಅಂತಂದ್ರೆ ಮುಂದೆ ಮತ್ತೆ ಹೋಗ್ತಾ ಹೋಗ್ತಾ ದೊಡ್ಡ ದೊಡ್ಡ ವೇದಿಕೆಗಳು, ಲೈಫಲ್ಲಿ ಬರುವ ಚಾಲೆಂಜಸ್ ಎಲ್ಲ ಫೇಸ್ ಮಾಡ್ಬೇಕಲ್ಲ. ಒಬ್ರು ಟಕ್ ಅಂತ ಎದ್ದು ನಿಂತ್ಬೇಕೀಗ. 5 ಕೌಂಟ್ ಮಾಡ್ಲಾ? ಒಬ್ರು ಎದ್ದು ನಿಂತು ಯಾರು ಇವತ್ತು ಒಂದು ಡ್ರಗ್ಸ್ ಇಂದ ಏನು ನಮ್ಮ ಲೈಫಿಗೆ ಹಾರ್ಮ್ ಆಗುತ್ತೆ ಅಂತ ಹೇಳ್ತೀರಾ, ಅವರು ಡೆಫಿನೆಟ್ಲಿ ನಿಮ್ ಗೋಲ್ನ ರೀಚ್ ಆಗ್ತೀರಾ. ಓಕೆ, ಲೆಟ್ಸ್ ಸಿ ಯಾರು ಎದ್ದೊಳ್ತೀರಾ. 1 2 3. ಬೇರೆಯವ್ರಿಗೆ ಹೇಳ್ಬೇಡಿ ನೀನ್ ಎದ್ದೋಳು ನಾನು ನೀವ್ ಎದ್ದೊಳದಿದ್ರೆ ನೀವ್ ಎದ್ದೊಳ್ಬೇಕು. 3 4. ಒಬ್ರಾದ್ರೂ ಎದ್ದೊಳ್ಬೇಕು ಬೇಗ. ಈಸಿ. ಇದು ಎಷ್ಟು ಈಸಿ. ಈಗ ಒಬ್ರು ಎದ್ದು ನಿಂತು ಹೇಳಿದ್ರೆ ನಿಮ್ಮ ಗೋಲ್ನ ಡೆಫಿನೆಟ್ಲಿ ರೀಚ್ ಆಗ್ತೀರಾ ಅಂತ ಹೇಳ್ತಾ ಇದ್ದೀನಿ. ನೀವೇನ್ ಆಗ್ಬೇಕು ಅನ್ಕೊಂಡಿದ್ದೀರಾ ಅದನ್ನ ಹಾಗೆ ಆಗ್ತೀರಾ. ಯಾರಿಗೂ ಆಗ್ಲಿಕ್ಕೆ ಇಷ್ಟ ಇಲ್ವಾ? ವೆರಿ ಗುಡ್. ಆಗುತ್ತೆ. ಹೋಗ್ಲಾ ಬೇಡ್ವಾ? ಯಾವಾಗ್ಲೂ ಡೌಟ್ಫುಲ್ನೆಸ್ ಮತ್ತೆ ಕಾನ್ಫಿಡೆನ್ಸ್ ಇರ್ಲಿಲ್ಲ, ಅಥವಾ ಪಕ್ಕದವರಿಗೆ ನೀನ್ ಎದ್ದೋಳು ನಾನು ಆಮೇಲೆ ಎದ್ದೇಳ್ತೀನಿ ಒಬ್ರು ಎದ್ದ ಮೇಲೆ. ಈಗ ಒಬ್ರು ಬಂದ್ರಲ್ಲ, ನೆಕ್ಸ್ಟ್ ತುಂಬಾ ಜನ ಬರ್ಲಿಕ್ಕೆ ಇಷ್ಟ ಇರುತ್ತೆ. ಬಟ್ ಫಸ್ಟ್ ಸ್ಟೆಪ್ ಯಾರು ತಗೊಳ್ತಾರೆ ಅವರೇ ದೇ ಬಿಕಮ್ ದ ಲೀಡರ್ಸ್. ದಟ್ ಯು ಶುಡ್ ರಿಮೆಂಬರ್ ಆಲ್ವೇಸ್. ಏನೇ ಬರಲಿ, ಅದೇನೇ ಬರಲಿ, ನೆಕ್ಸ್ಟ್ ನಾವು ಫೇಸ್ ಮಾಡೋಣ. ವೆದರ್ ಶಿ ನೋಸ್ ಇಟ್ ಆರ್ ನೋ. ಅವಳಿಗೆ ಡ್ರಗ್ ಬಗ್ಗೆ ಗೊತ್ತಿದೆಯೋ ಇಲ್ವೋ ಗೊತ್ತಿಲ್ಲ, ಬಟ್ ಎದ್ದು ನಿಂತ್ಕೊಂಡು ಬಂದ್ಲಲ್ಲ, ಶಿ ವಿಲ್ ಡೆಫಿನೆಟ್ಲಿ ಡೂ ಸಮಥಿಂಗ್. ಆ ಮನಸ್ಥಿತಿ ಇರಬೇಕು ತಮ್ಮಲ್ಲಿ ಪ್ರತಿಯೊಬ್ಬರಲ್ಲೂ. ಮುಂದೆ ಏನು ಬರುತ್ತೆ ಚಾಲೆಂಜಸ್ಸು ನಾನು ಫೇಸ್ ಮಾಡೇ ಮಾಡ್ತೀನಿ, ಫಸ್ಟ್ ಸ್ಟೆಪ್ ತಗೋಬೇಕು ಅನ್ನೋ ಮನಸ್ಥಿತಿನ ಡೆವಲಪ್ ಮಾಡ್ಕೋಬೇಕು ಎಲ್ಲರೂ. ಆಯ್ತಾ? ಓಕೆ, ಎಸ್. ಸೊ ಡ್ರಗ್ಸಿಂದ ಏನಾಗುತ್ತೆ, ವಾಟ್ ಏನು ಗೊತ್ತು ನಿನಗೆ ಅದನ್ನು ಹೇಳ್ಬಿಡು. 2 words. ಆರೋಗ್ಯ ಹಾಳಾಗುತ್ತೆ, ದೇಹಕ್ಕೆ ಕೆಟ್ಟದ್ದು, ತುಂಬಾ ತೊಂದರೆ ಆಗ್ತದೆ. ಹೇಗಾಗ್ತದೆ ತೊಂದರೆ? ಈಗ ಡ್ರಗ್ಸ್ ತಗೊಂಡಾಗ ಒಬ್ಬರಿಗೆ ಯಾವ ಮೆಂಟಲ್ ಸ್ಟೇಟ್, ಒಳ್ಳೆ ಹೆಲ್ತ್ ಇರಲ್ಲ. ಫಿಸಿಕಲ್ ಹೆಲ್ತ್ ಹಾಳಾಗುತ್ತೆ, ಮೆಂಟಲ್ ಹೆಲ್ತ್ ಹಾಳಾಗುತ್ತೆ. ತಂದೆ ತಾಯಿ, ತಮ್ಮ, ಅಣ್ಣ ತಮ್ಮ, ಫ್ಯಾಮಿಲಿ, ಫ್ರೆಂಡ್ಸ್ ಎಲ್ಲರ ಜೊತೆ ಡಿಟ್ಯಾಚ್ಮೆಂಟ್ ಆಗುತ್ತೆ. ಡಿಟ್ಯಾಚ್ ಆದ್ಮೇಲೆ ಏನ್ ಮಾಡ್ತಾರೆ? ಕ್ರೈಮ್ಸ್ ಮಾಡ್ತಾರೆ, ಜೈಲಿಗೆ ಹೋಗ್ತಾರೆ, ಲೈಫ್ ಎಲ್ಲ ಸರ್ವನಾಶ ಆಗೋಗುತ್ತೆ. ಇದ್ರ ಬಗ್ಗೆ ನಿಮಗೆ ಗೊತ್ತಿರಬೇಕು. ಡ್ರಗ್ಸ್ ಕನ್ಸಂಪ್ಷನ್ ಮಾಡೋದು ಅಪರಾಧ, ಜೈಲಿಗೆ ಹಾಕ್ತಾರೆ ಡ್ರಗ್ ಕನ್ಸಂಪ್ಷನ್ ಮಾಡಿದ್ರೆ. ನೀವು ಡ್ರಗ್ಸ್ನ ತಂದು ಬೇರೆಯವರಿಗೆ ಯಾರಿಗಾದ್ರೂ ಇದನ್ನ ಟ್ರೈ ಮಾಡು ನೋಡುವ ಹೇಗಿದೆ ಅಂತ ಕೊಟ್ರೆ ಅದು ಇನ್ನೊಂದು ಅಪರಾಧ, ಅದಕ್ಕೂ ಸಹಿತ ಜೈಲಿಗೆ ಹೋಗ್ತೀರಾ. ಈಗ ನಿಮಗೆ ಅದ್ರ ಬಗ್ಗೆ ಎಕ್ಸ್ಪೋಜರ್ ಇಲ್ಲದೆ ಇರ್ಬೋದು, ಬಟ್ ಹೋಗ್ತಾ ಹೋಗ್ತಾ ಮಕ್ಕಳು ಕಾಲೇಜಿಗೆಲ್ಲ ಸೇರ್ತೀರಾ. ಇದ್ರ ಬಗ್ಗೆ ಗೊತ್ತಿರಲಿ. ಯಾರೇ ಯಾವುದೇ ಪಾಯಿಂಟ್ ಆಫ್ ಟೈಮಲ್ಲಿ ಡ್ರಗ್ಸ್ ಸೇವನೆ ಮಾಡು, ಹೇಗಿದೆ ಟ್ರೈ ಮಾಡೋಣ ನೋಡಿದು ಹೇಗಿರುತ್ತೆ ಅಂತ ಕೊಟ್ರೆ ಸೇವನೆ ಮಾಡಬೇಕಾ? ಸಿಗರೇಟ್ ಯಾರಾದ್ರೂ ಕೊಟ್ಟು ಸ್ಮೋಕ್ ಮಾಡು ಅಂದ್ರೆ ಮಾಡಬೇಕಾ? ಅದೆಲ್ಲ ನಿಮ್ಮ ಲೈಫ್ಗೆ, ನಿಮ್ಮ ಭವಿಷ್ಯಕ್ಕೆ ತುಂಬ ಧಕ್ಕೆ ತರುತ್ತೆ ಅನ್ನೋದು ಗೊತ್ತಿರಲಿ. ಓಕೆ, ನಿಮ್ಮ ಹೆಸರೇನು? ಓಕೆ, ಮೇಘಶ್ರೀಗೆ ಇನ್ನೊಂದ್ಸತಿ ಒಂದು ಚಪ್ಪಾಳೆ ತಟ್ಟಿ ಅಲ್ಲ. ಓಕೆ, ಥ್ಯಾಂಕ್ ಯು. ಒಂದು ಪಾಠ ಅರ್ಥ ಆಯ್ತಲ್ಲ? ಫಸ್ಟ್ ಸ್ಟೆಪ್ ನಿಂತ್ಕೊಂಡು ಯಾರು ನಾನು ಏನಾದರೂ ಇರಲಿ ಅದು ಎದ್ದು ನಿಂತ್ಕೊಂಡು ಹೇಳ್ತೀನಿ ಅಂತೀರಾ, ಅವರು ಖಂಡಿತ ನಿಮ್ಮ ಗುರಿನ ತಲುಪ್ತೀರಾ. ಸೊ ಆ ಆಟಿಟ್ಯೂಡ್ನ ಡೆವಲಪ್ ಮಾಡ್ಕೊಳ್ಳಿ ಎಲ್ಲರೂ. ಇವತ್ತು ಈ ವರ್ಷದ ಒಂದು ಇಂಟರ್ನ್ಯಾಷನಲ್ ಆಂಟಿ ಡ್ರಗ್ ಅವೇರ್ನೆಸ್ ಡೇದು ಏನಿದೆ, ಸೇ ನೋ ಟು ಡ್ರಗ್ಸ್, ಸೇ ಎಸ್ ಟು ಲೈಫ್ ಅಂತ ಹೇಳುತ್ತೆ. ನಾನು ಹೇಳ್ತೀನಿ, ವಿಲ್ ಯು ಆಲ್ ರಿಪೀಟ್ ಆಫ್ಟರ್ ಮೀ? ಯಾ, ಸೇ ನೋ ಟು ಡ್ರಗ್ಸ್, ಸೇ ನೋ ಟು ಡ್ರಗ್ಸ್, ಸೇ ಎಸ್ ಟು ಲೈಫ್. ಅರ್ಥ ಆಯ್ತಲ್ಲ ಎಲ್ರಿಗೂ? ಓಕೆ, ಇದನ್ನ ನೆನ್ಪಿಟ್ಕೊಳ್ಳಿ. ಲೈಫಲ್ಲಿ ಯಾವತ್ತು ಡ್ರಗ್ಸಿಗೆ ಇಂಥ ಬೇರೆ ಇದಕ್ಕೆ ಮಾದಕ ವಸ್ತುಗಳಿಗೆ ವ್ಯಸನರಾಗಬೇಡಿ. ನಿಮ್ಮ ಜೀವನ ಹಾಳು ಮಾಡ್ಕೋಬೇಡಿ. ಒಳ್ಳೆ ರೀತಿಯಿಂದ ನಿಮ್ಮ ಉಜ್ವಲ ಭವಿಷ್ಯ ಇದೆ, ಅದನ್ನು ರೂಪಿಸ್ಕೊಳ್ಳಿ.
ತುಂಬ ಸಂಸ್ಕಾರವಂತ ಇದು ಮಕ್ಕಳಾಗಿ ಕಾಣಿಸ್ತಿರೋ ತಾವೆಲ್ಲ. ನಿಮಗೆ ಕೊಡ್ತಿರೋ ಶಿಕ್ಷಣ ಕೂಡ ಹಾಗೆ ಕಾಣಿಸ್ತಾ ಇದೆ. ಅದೇ ರೀತಿ ಮುಂದೆ ಬಂದು ಏನಾದರೂ ಒಂದು ಅಚೀವ್ಮೆಂಟ್ ಮಾಡಿ ನಿಮ್ಮ ಶಾಲೆಗೆ, ನಿಮ್ಮ ಸಮಾಜಕ್ಕೆ, ನಿಮ್ಮ ತಂದೆ ತಾಯಿಗೆ ಹೆಸರು ತರುವಂಥ ಮಕ್ಕಳು ತಾವೆಲ್ಲ ಆಗಬೇಕು ಅಂತ ನಾನು ಬಯಸ್ತೇನೆ. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್ ಫಾರ್ ಹ್ಯಾವಿಂಗ್ ಮಿ ಹಿಯರ್ ಟುಡೇ. ಥ್ಯಾಂಕ್ ಯು.